ಇನ್ನು ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಇಡಿಯ ಒಂದು ವರದಿಯನ್ನು ಹೊರಗಡೆ ಬಂತು. ಸೊ ಇದೇ ವಿಚಾರವಾಗಿ ಈಗ ಸಿಎಂ ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ, ನೋಡೋಣ. ಈಗಲ್ಲ ಅಂತ ಹೇಳಿದ್ದಾರೆ, ಕರೆದು ತಪ್ಪು ಅಂತ ಹೇಳಿದ್ದಾರೆ. ಅಂದಮೇಲೆ ಮೂಡಾದವರು ಅಲ್ಲ ಎಂಥವ್ರು ಇಡಿಯವರು ಮಾಡ್ತಾ ಇರ್ತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೈಕೋರ್ಟ್ನವರು ಬಹಳ ಸ್ಪಷ್ಟಪಡಿಸಿದ್ದಾರೆ. ಬಿಡುಗಡೆ ಮಾಡ್ತಾರೆ ಸರ್, ಅವರು ಕಂಪ್ಲೀಟ್ ರಿಪೋರ್ಟ್ ಮೀಡಿಯಾಗೆ ಬಿಡುಗಡೆ ಮಾಡಿದ್ದಾರೆ. ಅದರಿಂದಲೇ ಏನಾದರೂ ಅನುಮಾನ ಕಾಡ್ತಾ ಇದೆ. ದಟ್ ಮೀನ್ಸ್ ಟು ಸೇ ಪಾಲಿಟಿಸೈಸ್ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಪಾಲಿಟಿಸೈಸ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಲೋಕಾಯುಕ್ತ ಪೊಲೀಸ್ನವರು ಎಂಕ್ವೈರಿ ಮಾಡಿದ್ದಾರೆ. ಗವರ್ನರ್ ಹತ್ರ ಹೋಗಿದ್ದಾರೆ, ಏನಂತ ಇವರು ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಕೋರ್ಟ್ ಯಾರ ಮುಂದೆ ಎಂಕ್ವೈರಿ ಮಾಡಿ ಅಂತ, ಪ್ರಾಸಿಕ್ಯೂಷನ್ ಮಾಡಿ ಅಲ್ವಾ? ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ ಅಲ್ವಾ? ಅಲ್ಲ, ಈಗ ಅವರೇ ಮತ್ತೊಂದು ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟಿದಾರಲ್ಲ. ಅಲ್ಲ, 3 months ಇಡಿ ಮಾಡ್ತಾ ಇರೋ ಆಕ್ಟಿವಿಟೀಸ್ ನೋಡಿದ್ರೆ ಒಂದ್ ಕಡೆ ಸರ್ಕಾರ ಮತ್ತೆ ನಿಮ್ಮನ್ನ ಇಮೇಜ್ ಮತ್ತೆ ನಿಮ್ಮ ಮೊರಲ್ ಡೆಂಟ್ ಮಾಡೋದಕ್ಕೆ ಸತತವಾದ ಒಂದು ಪ್ರಯತ್ನ ನಡೀತಾ ಇದೆ. ಪ್ರಯತ್ನ ಸೀರಿಯಸ್ ಆಗಿ ನಡೀತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಹಾಕಿರ್ತಕ್ಕಂಥ ಕೇಸು. ದೇರ್ ಇಸ್ ನೋ ಅಲ್ಲಿ ಇಲಿಗಾಲಿಟಿ ಇಲ್ಲ, ದೇರ್ ಇಸ್ ನೋ ಮನಿ ಲಾಂಡ್ರಿಂಗ್. ಆದರೂ ಕೂಡ ನನ್ನನ್ನ ತೇಜೋವಧೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ವಾ, ಅದಕ್ಕೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸರ್, ಈ ಒಂದು ಕಾನ್ಸ್ಪಿರಸಿ ಬಿಜೆಪಿ ಸತತವಾಗಿ ಮಾಡ್ತಾ ಇರುತ್ತೆ. ವಾಟ್ ಇಸ್ ಯುವರ್ ಸ್ಟ್ರಾಟಜಿ ಟು ಕೌಂಟರ್ ದೆಮ್? ಈಗ ನಾವು ಕೋರ್ಟ್ಗೆ ಹೋಗಿದ್ದೀವಿ. ಈಗ ನನ್ನ ಹೆಂಡತಿಗೆ ಇಡಿಯವರು ನೋಟಿಸ್ ಕಳಿಸಿದರು, 2 ಸಾರಿ ಕಳಿಸ್ಬಿಟ್ಟಿದ್ರು. ನಾನು ಕೋರ್ಟ್ಗೆ ಹೋದೆ. ಕೋರ್ಟ್ಗೆ ಹೋದ್ಮೇಲೆ ಸ್ಟೇ ಕೊಟ್ಟಿದ್ದಾರೆ. ನನ್ನ ಹೆಂಡತಿ ಕೋರ್ಟ್ಗೆ ಹೋದ್ಲು, ಸ್ಟೇ ಕೊಟ್ಟಿದ್ದಾರೆ, ಕರಿಬೇಡಿ ಅಂತ. ಇದೇನು ಸೈಕಾಲಜಿಕಲ್ ಟ್ರಾಮಾ ಇಡಕ್ಕ ಸರ್ ಈ ಥರದ್ದು ಒಂದು ಆಕ್ಟಿವಿಟೀಸ್? ಇದು ಜನಗಳಿಗೆ ಸುಳ್ಳು ಮೆಸೇಜನ್ನು ಕೊಡಬೇಕು. ಸಿದ್ದರಾಮಯ್ಯನವರಿಗೆ ನನಗೇನು ಸಿಕ್ಕಲಿಲ್ವಲ್ಲ, ಅದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ಇಮೇಜನ್ನು ಇದು ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಬಟ್ ಅದರಲ್ಲಿ ಅವ್ರು ಸಫಲ ಆಗಲ್ಲ. ಅದನ್ನ ಯಾಕ್ರಿ ಕೇಳ್ತೀವಿ? ನಾವು 20 ಸಾರಿ ಹೇಳಿದೀವಿ, ಅದನ್ನೇ ಕೇಳಿದ್ರೆ ಏನ್ ಪ್ರಯೋಜನ? ಯಾರು ಹೇಳಿರೋದ್ರಿ? ಕೂಡ ಇನ್ನೇ ಹೇಳ್ತಾ ಇದ್ರು, ನಮ್ಮ ತಂದೆಯವರೇ ಇನ್ನು ಕಂಪ್ಲೀಟ್ ಮಾಡ್ತಾರೆ ಈ ಅವಧಿ. ನೋಡಪ್ಪ, ನಾನೇನು ಹೇಳಿದ್ದೀನಿ ಅದು ಮುಖ್ಯ ಅಲ್ವಾ? ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ವಿಲ್ ಗೋ ಬೈ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ದೀನಿ. ಮತ್ತೆ ಪದೇ ಕೇಳಿದ್ರೆ ಏನು ಪ್ರಯೋಜನ? ಮೊದಲೇ ತೀರ್ಮಾನ ಆಗಿದೆ, 5 ವರ್ಷ ಇವರೇ ಇರ್ತಾರೆ. ಇಂಥ ಮಾತುಗಳ ಮಧ್ಯೆನೂ ಕೂಡ ನಿನ್ನೆ ಸತೀಶ್ ಜಾರಕಿಹೊಳಿ ಮತ್ತೆ ಪರಮೇಶ್ವರ್ ಅವರು ಮತ್ತೆ ಮೀಟಿಂಗ್ ಮಾಡಿದ್ರೆ, ಒಂದ್ ಕಡೆ ಸೇರಿ ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡ್ಲೇಬಾರ್ದ? ಅಲ್ಲಪ್ಪ, ನೀವು ಯಾರಾದ್ರೂ ಇಬ್ರು ಸೇರ್ಕೊಂಡು ನಾನು ಇವನು ಮಾತಾಡ್ಕೊ ಬಂದಿದ್ದೀವಿ. ಈಗ 3 ಜನ ಹಾಗಾದ್ರೆ ರಾಜಕೀಯ ಬಲ್ದೆ ಇನ್ನೇನು ಮಾತಾಡ್ತೀವಿ ನಾವು ರಾಜಕಾರಣಿಗಳು? ಇವಾಗ ಅದೇ ಸದ್ದಲ್ವಾ ಸರ್, ಅವ್ರು ಕೂತು ಮಾತಾಡ್ತಾರೆ. ನೀವು ಗ್ರಹಿಸಗಳಿದೆಯಲ್ಲ ಊಹೆ, ಆ ಊಹೆ ತಪ್ಪು. ಊಹೆಗಳಿದ್ದಾವಲ್ಲ, ನಾವೇನೋ ಮಾತಾಡಿರ್ತೀವಿ, ಸತ್ಯ ಇರೋದಿಲ್ಲ ಅದರಲ್ಲಿ. ಅದನ್ನ ಸತ್ಯಕ್ಕೆ ವಿರುದ್ಧವಾಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದು. ಊಹೆ ಮಾಧ್ಯಮ ಇದೆಯಲ್ಲ, ಅದು ಊಹೆ ಅಲ್ಲ ಸರ್. ಈಗ ಕನ್ಫ್ಯೂಷನ್ ಇಲ್ಲ ಅಂತ ಸರ್. ಈಗ ಪದೇ ಮೀಟಿಂಗ್ ಗಳಾಗ್ತಾ ಇದೆ. ಎಲ್ಲಿ ಮೀಟಿಂಗ್ ನಿನ್ನೆ ಆಗಿದೆ ಸರ್. ನಿನ್ನೆ ಯಾರು ಸತೀಶ್ ಜಾರಕಿಹೊಳಿ ಕೇಳೋ ಅವ್ರನ್ನ ಏನಂತ ಮಾಡಿದ್ದಾರೆ ಅಂತ. ಇದು ಸಿಎಂ ರಿಯಾಕ್ಷನ್ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಪ್ರತ್ಯೇಕವಾದಂತಹ ಸಭೆ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿದ್ದಾರೆ.